ನ್ಯೂಸ್, ಇದು ಎಲ್ಲರಂತಲ್ಲ. ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ. ನಮ್ಮೂರ ಜಾತ್ರೆ ಅಂತಲೇ ಕರೆಯುವಂಥ ತೋಂಟದಾರ್ಯ ಮಠದ ಜಾತ್ರೆ ಬಹಳ ಪ್ರಸಿದ್ಧವಾದಂಥ ಜಾತ್ರೆ. ಇಡೀ ರಾಜ್ಯಕ್ಕೆ ಒಂದು ಮಾದರಿಯಾಗಿತ್ತು. ಒಂದು ಹಂತದಲ್ಲಿ ಅಷ್ಟೊಂದು ಅದ್ಧೂರಿಯಾದಂಥ ಒಂದು ಅರ್ಥಪೂರ್ಣವಾದಂಥ ವಿಜೃಂಭಣೆ ಇರುವಂಥ ನಮ್ಮೂರ ಜಾತ್ರೆ ಇವತ್ತು ಬಹಳ ಜನರಿಗೆ ಬೇಸರ ಅನಿಸ್ತಾ ಇದೆ. ಕಾರಣ ಏನು ಅಂತ ಕೇಳಿದ್ರೆ, ಸುಮಾರು 2 ತಿಂಗಳವರೆಗೆ ಆ ಜಾತ್ರೆ ನಡೀತಿದೆ. ರಸ್ತೆಗಳು ಬಂದಾಗ್ತವೆ. ಸೊ ಟ್ರಾಫಿಕ್ ವ್ಯವಸ್ಥೆ ಮತ್ತು ಬೇರೆ ಬೇರೆ ಸಂಘಟನೆಗಳು ಅದರ ವಿರುದ್ಧ ಧ್ವನಿ ಎತ್ತಿದ್ದಾರೆ. ಇವೆಲ್ಲ ಘಟನೆಯಿಂದ ಯಾಕೋ ಆ ಜಾತ್ರೆಗೆ ಅಪಸ್ವರ ಜಾಸ್ತಿ ಆಗ್ತಾ ಇದೆ. 2005ರಲ್ಲಿ ಇದು ಭಯಂಕರ ಆಗಿತ್ತು. ಸೊ ಆ ಸಂದರ್ಭದಲ್ಲಿ ಎಂಥ ಒಂದು ಅಲ್ಲಿ ನಾಟಕ ಆಯಿತು ಅನ್ನೋದು ನಿಮ್ಗೆ ಗೊತ್ತಿದೆ. ಹೈ ಡ್ರಾಮಾ ಆಯಿತು. ಪೊಲೀಸರು ಬೂಟಿನ ಶಬ್ದ ಮಠದ ಒಳಗೆ ಅಂಗಳದಲ್ಲಿ ಕೇಳ್ತಾ ಆಯಿತು. ಅದನ್ನು ನಾನು ಆ ಸಲ ಹೇಳಿದ್ದೆ ನಿಮಗೆ. ಸೊ ಇದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ, ಆ ರಸ್ತೆನ ಟೆಂಡರ್ ಹಾಕ್ತಾರೆ ಇವರು. ಆ ರಸ್ತೆ ಟೆಂಡರ್ ಹಾಕೋದ್ರಿಂದ ಎಷ್ಟು ತೊಂದರೆ ಆಗತ್ತೆ ಅನ್ನೋದು ಯಾಕೆ ತೋಂಟದಾರ್ಯ ಮಠದ ಜಾತ್ರಾ ಕಮಿಟಿಗೆ ಅರ್ಥ ಆಗ್ತಾ ಇಲ್ಲೋ ಗೊತ್ತಿಲ್ಲ. ಆಡಳಿತ ಮಂಡಳಿಗೆ ತಿಳಿಯುತ್ತೋ ಇಲ್ಲ ಗೊತ್ತಿಲ್ಲ. ಆದರೆ ಮೊಂಡು ಹಠ ಮಾಡ್ತಾ ಇದ್ದಾರೆ. ಆ ಹಠದಿಂದ ಏನಾಗಿದೆ ಅಂದರೆ, ಕಳೆದ ಬಾರಿ ಅಷ್ಟು ಹೈ ಡ್ರಾಮಾ ಇತ್ತು. ಪೊಲೀಸರು ಇಡೀ ಕಾಕಿ ತೋಂಟದಾರ್ಯ ಮಠದ ಅಂಗಳದಲ್ಲಿ ಬೂಟ್ ಶಬ್ದ ಮಾಡ್ತಾ ತಿರುಗಾಡ್ತಾ ಇದ್ರು. ಈ ಬಾರಿ ಏನಾಯ್ತು ಅಂತ ಕೇಳಿದ್ರೆ, ಟೊರೆಂಟೋ ಜಾತ್ರೆಯಲ್ಲಿ ಏನು ಈ ಡ್ಯಾನ್ಸಿಂಗ್ ಟೋರಾ ಅಂತ ಬರುತ್ತೆ, ಅದಕ್ಕೆ ನಾವು ಡ್ಯಾನ್ಸಿಂಗ್ ತೊಟ್ಟಿಲು ಅಂತೀವಿ ಕನ್ನಡದಲ್ಲಿ, ನೃತ್ಯ ತೊಟ್ಟಿಲು ಅಂತಾರೆ ಅದಕ್ಕೆ. ಸೊ ಅದಕ್ಕೆ ಹೇಳೋದು ಏನು ಅಂದರೆ ಟೊರೆಂಟೋ. ಇದು ನಿನ್ನೆ ನೋಡಿ ಎಷ್ಟು ಅವಘಡ ಅನಾಹುತ ಆಗೋದು ಅಂದರೆ, ಅದು ಸಂಡೇ ಜನ ಭಕ್ತರು ಭಾಳ, ಆಮೇಲೆ ಜಾತ್ರೆ ನೋಡೋರು ಆಡೋರು ಮಜಾ ಬಂದಿದ್ರು. ಆ 8 ಸುಮಾರು ಅದು ತೊಟ್ಟಿಲು ಮುರಿದು ಅನಾಹುತ ಆಗಿ ಸುಮಾರು 20 ಜನರಕ್ಕಿಂತ ಹೆಚ್ಚಿಗೆ ಗಾಯ ಆಯಿತು. ಭಾಳ ಮಂದಿಗೆ ತೀವ್ರ ಗಾಯ ಆಗಿದೆ. ಇವತ್ತು ಆಸ್ಪತ್ರೆಯಲ್ಲಿ ಇದ್ದಾರೆ. ಎಲ್ಲ ಅದ್ರ ಬಗ್ಗೆ ಘಟನೆಗಳು ಗೊತ್ತಿದ್ದೇವೆ. ಆದರೆ ಇಷ್ಟಾದರೂ ತೋಂಟದಾರ್ಯ ಮಠದ ಆ ಜಾತ್ರಾ ಕಮಿಟಿಗೆ ಮತ್ತೆ ಆ ಕಮಿಟಿ ವಿರುದ್ಧ ಏನು FIR ಆಗಿದೆ. ಅಧ್ಯಕ್ಷರು, ಮ್ಯಾನೇಜರು ಮತ್ತು ಏನು ತೊಟ್ಟಿಲು ನಡೆಸುವಂಥವ್ರಿಗೂ ಟೆಂಡರ್ ಅವನಿಗೂ ಸುಮಾರು 7 ಜನರ ಮೇಲೆ FIR ಆಗಿದೆ. ಅದು ಏನು ಬೇಲೆಬಲ್ FIR. BNS ಮೇರೆಗೆ 289 ಅಂದರೆ ಇದು 289 ಸೆಕ್ಷನ್ ಯಂತ್ರೋಪಕರಣ ನಿರ್ಲಕ್ಷ್ಯ, 125 ಕ್ಲಾಸ್ A, 125 ಕ್ಲಾಸ್ B, ಮಾನವನ ಜೀವ ವೈಯಕ್ತಿಕ ಸುರಕ್ಷತೆ ಅಪಾಯ ಮಾಡೋದು, ಅದು ಆ ಕೆಲಸದಲ್ಲಿ ತೊಡಗೋದು. ಮತ್ತು BNS ಸೆಕ್ಷನ್ 292 ಇದು ಸಾರ್ವಜನಿಕ ಉಪದ್ರವ, ಪಬ್ಲಿಕ್ ನ್ಯೂಸೆನ್ಸ್, ಇದನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಆ ಕ್ಲಾಸ್ ಹಾಕಿ ಇದನ್ನು ಹಾಕಿದ್ದಾರೆ, ಕಲಂ ಹಾಕಿ ಆ ಸೆಕ್ಷನ್ ಹಾಕಿ ಇವತ್ತು FIR ಮಾಡಿದ್ದಾರೆ 7 ಜನರ ಮೇಲೆ. ಅದರಲ್ಲಿ ಜಾತ್ರಾ ಕಮಿಟಿ ಅಧ್ಯಕ್ಷ ವಿನಾಯಕ್ ಮಾನ್ವಿ ಅವರಿಗೆ ಫೋನ್ ಮಾಡಿದ್ರೆ ಒಂದು ಸರಿಯಾಗಿ ಮಾಹಿತಿ ಅಥವಾ ಹೇಳುವಂಥ ಸೌಜನ್ಯ ಇಲ್ಲ ಇಂಥವ್ರು. ಅಲ್ಲ, ಅವ್ರದ್ದು ಏನು ನಡೆಯಂಗಿಲ್ಲ ಬಿಡ್ರಿ, ಅಲ್ಲಿ ನಡೆಸೋರ ಬೇರೆ ಇದ್ದಾರೆ ಪಾಪ. ಸುಮ್ಮನೆ ಹೆಸರಿಗೆ ಆ ಕಮಿಟಿ ಅಧ್ಯಕ್ಷ, ಈ ಕಮಿಟಿ ಅಧ್ಯಕ್ಷ, ಇವರು ಅಲ್ಲಿ ಒಂದಿಷ್ಟೇ ಜನದ ಹಿಡಿತದೊಳಗೆ ಆ ಮಠ ಇದೆ. ಸೊ ಹಾಗಾಗಿ ಅಲ್ಲಿ ಏನು ಆಗ್ತಾ ಇದೆ ಅಂದರೆ, ಏನೆಲ್ಲ ನಡೀತಾ ಇದೆ ಅಂದರೆ ಈ ಅವಘಡಗಳು ನೋಡಿ ಹಿಂಗಾಗಿದೆ. ಸೊ ಇದಕ್ಕೆ ಇವತ್ತು ಶ್ರೀರಾಮ್ ಸೇನೆ ಸಂಘಟನೆಯವರು, ಬೇರೆ ಬೇರೆ ಸಂಘಟನೆಯವರು ಸೇರಿ DC ಅವರಿಗೆ ಮನವಿ ಕೊಟ್ಟರು. ಏನು ನೋಡಿ ಏನು ಪರಿಸ್ಥಿತಿ ಅಂತ, ಇದು ಎಂಥ ಜಾತ್ರೆ ರೀ, ಯಾಕೆ ಹಿಂಗೆ ಮಾಡ್ತಾ ಇದ್ರಿ, ಜಿಲ್ಲಾಡಳಿತ ಏನು ಮಾಡ್ತಾ ಇದೆ ಅಂತ. ಇವತ್ತು ಅದನ್ನು ಪ್ರಶ್ನೆ ಮಾಡಿದ್ದು, ಪ್ರತಿಭಟನೆ ಮಾಡಿದ್ದು ನಿಮಗೆ ತೋರಿಸ್ತೇನೆ ನೋಡಿ. ಈಗ ಜಿಲ್ಲಾಧಿಕಾರಿಗಳು ಯಾರ್ಯಾರು ಬಂದಾರೋ ಅವ್ರಿಗೆ ಮನವಿ ಕೊಟ್ಟಿವಿ, ಮತ್ತು ಪೊಲೀಸ್ ಇಲಾಖೆ ಮನವಿ ಕೊಟ್ಟಿವಿ, ನಗರಸಭೆಗೆ ಮನವಿ ಕೊಟ್ಟಿವಿ. ಇಲ್ಲಿವರೆಗೂ ಕೂಡ ಯಾವುದೇ ಕ್ರಮ ಆಗಿಲ್ಲ. ಇವತ್ತು ಜನರ ಜಿಲ್ಲಾ ಆಡಳಿತದ ವಿರುದ್ಧನ ಮಾತಾಡ್ಕೊಂಡಾರೆ. ಯಾಕಂದ್ರೆ ನಗರದ ಹೃದಯ ಭಾಗದೊಳಗನ ಜಿಲ್ಲಾಡಳಿತದವರು 1 ತಿಂಗಳ ಪರ್ಮಿಷನ್, ಇವತ್ತು ಈ ವರ್ಷ ಇದು 1 ತಿಂಗಳಾಗೈತಿ, 60 ದಿನಕ್ಕೂ ಅಧಿಕ, 2 ತಿಂಗಳಕ್ಕೂ ಅಧಿಕ ಜಾತ್ರೆಗಳನ್ನು ಮಾಡ್ತಾರೆ. ಮತ್ತು ಇಲ್ಲಿ ಲೋಕಲ್ ಉದ್ಯೋಗಗಳಿಗೆ ನೋವಾಗಕ್ಕೆ ಕುಂತೈತೆ ಅಂತೇಳಿ ನಾವು ಹಲವಾರು ಮನವಿ ಕೊಟ್ಟರು ಕೂಡ ಈಗಿರುವಂಥ ಜಿಲ್ಲಾಧಿಕಾರಿಗಳು ನಮಗೊಂದು ಮಾತು ಹೇಳಿದ್ರು,
ಏನಂತೇಳಿ ನಾವು ಮುಂದಿನ ವರ್ಷದ ಕ್ರಮ ತೊಗೊಂತಿದ್ದೇವೆ. ಆದ್ರೆ ಇವ್ರ ಕ್ರಮ ಏನಾಗಿದೆ ಅಂದ್ರೆ 22 ಮಂದಿಗೆ ಜೀವ ಹಾನಿ ಆಗುವಂಗೆ ಹೊರಟಿದೆ. ನಡ ಮುರ್ಕೊಂಡ್ರ ಒಬ್ಬ ಹುಬ್ಬಳ್ಳಿ ಒಳಗೆ ಕೇಮ್ಸ್ ಒಳಗೆ ಸಾವು ಬದುಕಿನ ಬಂದು ಹೋರಾಟ ಮಾಡಲ್ಲ. ಅದಕ್ಕೆ ಈ ಮನವಿ ನಾವು ನಿಮಗೆ ಈ ಸದಾ ಕೊನೆದು ಕೊಡ್ತೀವಿ. ಮುಂದಿನ ಉಗ್ರ ಹೋರಾಟ ಆದ್ರೆ ಅದಕ್ಕೆ ಅವತ್ತಿನ ಜಿಲ್ಲಾಧಿಕಾರಿಗಳು ಯಾರು ಇರ್ತಾರ ನೋಡ್ರಿ, ಅವರೇ ಹೊಣೆಗಾರ. ಇದು ಕೊನೆ ಹೋರಾಟ ಮತ್ತು ಇದು ನಮ್ಮ ಕೊನೆ ಎಚ್ಚರಿಕೆ. ಮತ್ತು ಹೃದಯ ಭಾಗದೊಳಗೆ ನೀವು ಹಂಗೆ ಕೊಡ್ತೀನಿ ಅನ್ನೋದಾಗಿದ್ರೆ ನಿಮಗೆ ವಿನಂತಿ ಮಾಡ್ಕೊಳ್ತೀನಿ ನಾನು. ನಮಗೂ ಕೂಡ ನಾವು ಜಟ್ಟ ದೇವಸ್ಥಾನದೊಳಗೆ ಪದಾಧಿಕಾರಿಗಳಿದ್ದೀವಿ, ನಾವು ರಸ್ತೆ ಮಧ್ಯೆ ಜಾತ್ರೆ ಮಾಡ್ತೀವಿ. ನಮಗೂ 1 ತಿಂಗಳು 2 ತಿಂಗಳು ಕೊಡ್ರಿ. ಹಂಗೇಂದ್ರೆ ನಿಮ್ಮ ಕಡೆ ಇದು ಇದ್ರೆ ಇದು ಪೊಲೀಸ್ ಇಲಾಖೆ ವಿಫಲದಿಂದ 2 ತಿಂಗಳು ಮಾಡ್ತಾರಂದ್ರೆ ಜನರು ಮಾತಾಡಂತಾರೆ, ಏನು ಮಾಡಂತಾರೆ ಜಿಲ್ಲಾಧಿಕಾರಿಗಳು ಮಕ್ಕೊಂಡಾರೇನ್ರಿ ಅಂತ ಕೇಳಂತಾರೆ. ಪೊಲೀಸ್ ಇಲಾಖೆ ಬಗ್ಗೆ ಅಂತೂ ಭಾಳ ಹಗುರವಾಗಿ ಮಾತಾಡಂತಾರೆ. ಯಾರೋ ಒಬ್ರು ಮನೆ ಕಾರ್ಯಕ್ರಮ ಏನೋ ಮಾಡಕ್ ಕುಂತ ಪಾಪ ಬೆಳತಂಗ ಅಡ್ಡಾಡಿ ಹಿಡ್ತಾರ. ಆದ್ರೆ ಇವರು ದಿನ 11-12 ಗಂಟೆ ಮಟ್ಟ ಲೋಕಲ್ ವ್ಯಾಪಾರಿಗಳು ಹೊಟ್ಟಿಗೆ ತಣ್ಣೀರು ಬಟ್ಟೆ ಕಟ್ಕೊಂಡು ಕುಂತಾರ. ಅದಕ್ಕೆ ಇದು ವೈಫಲ್ಯ ಜಿಲ್ಲಾಧಿಕಾರಿಗಳದ. ಮತ್ತು ನಾವು ನಾಚಿಕೆಲ್ಲಾರ್ದ ನಿಮ್ಗೆ ಮನವಿ ಕೊಡಾಕುಂತೀವಿ, ನಿಮ್ಮ ಹೆಸರೇ ಕೊಡಾಕುಂತೀವಿ. ಅದಕ್ಕೆ ದಯಮಾಡಿ ಜನರ ಆಕ್ರೋಶ ಒಳಗೆ ಆಗೋ ಪೂರ್ವದೊಳಗೆ ನೀವು ಇದಕ್ಕೊಂದು ಸರಿಯಾದ ಹಾದಿ ತಗೊಳ್ಳಿಲ್ಲ ಅಂದ್ರೆ ಬರುವ ವರ್ಷ ಈ ಹೋರಾಟ ಯಾವ ಹಂತಕ್ಕೆ ತಲುಪುತ್ತೆ ಅನ್ನೋದು ನಾವು ಯಾರೂ ಕೂಡ ನಮ್ಮ ಮನಸ್ಸೊಳಗೆ ಏನೈತೆ ನಾವು ಗ್ಯಾರಂಟಿ ನಿಶ್ಚಿತವಾಗಿ ಅದನ್ನ ಮಾಡ್ತೀವಿ. ಇಷ್ಟು ವರ್ಷ ನಾವು ಒಂದು ಕಾನೂನನ್ನ ಪಾಲನೆ ಮಾಡಬೇಕು, ಸಂವಿಧಾನ ಪಾಲನೆ ಮಾಡ್ಬೇಕಂತೇಳಿ ಆ ಪ್ರಕಾರ ನಿಮ್ಮ ಮನವಿ ಕೊಟ್ಟಿವಿ, ಕೋರ್ಟ್ ಒಳಗೆ ಅರ್ಜಿ ಸಲ್ಲಿಸಿವಿ. ಆದ್ರೆ ಇಲ್ಲಿವರೆಗೂ ಕೂಡ ಜನರ ಹಾನಿ ಆಗೋವರೆಗೂ ಕೂಡ ತಾವು ಎಚ್ಚೆತ್ಕೊಂಡಿಲ್ಲ. ಅದಕ್ಕೆ ಇವತ್ತಿನಿಂದ ಅಲ್ಲಿ ಜಾತ್ರೆ ವ್ಯವಹಾರ ನಡಿಬಾರ್ದು. ಅಂದ್ರೆ ಜಾತ್ರೆಗೆ ನಮ್ದು ಇರೋದಿಲ್ಲ, ಜಾತ್ರೆ ಮಾಡಲಿ. ಆದ್ರೆ 1ನೇ ತಾರೀಕಿನಿಂದ 4ನೇ ತಾರೀಕಿಗೆ ಮುಗಿದೋಗಿ ಜಾತ್ರೆ. ಇಲ್ಲಿ ಯಾರು ಬಂದಾರ? ಸರ್ಕಾರಿ ರಸ್ತೆದೊಳಗೆ. ವೀಕ್ಷಕರೇ ನೋಡಿದ್ರಲ್ಲ, ಇಲ್ಲಿ ಒಂದು ವಾದ ಇದೆ. ಆ ಜಾತ್ರೆ ನಡೆಯುವುದು ತೋಂಟದಾರ್ಯ ರಥ ಬೀದಿಯಲ್ಲಿ. ಅಂದ್ರೆ ಅದು ಟೆಂಡ್ರು ಹಾಕ್ತಾರೆ, ಅಂಗಡಿಗೆಲ್ಲ ಮುಗ್ಗಟ್ಟು ಹಾಕ್ತಾರೆ. ಕೆಲವೊಂದು ಮಠದ ಜಾಗ ಇದೆ, ಅಲ್ಲಿ ಇವನ್ನೆಲ್ಲ ಹಾಕ್ತಾರೆ, ತೊಟ್ಲು ಅದು ಇದು ಅಂತ ಹೇಳಿ. ಆ ಟೆಂಡ್ರು ಹಾಕ್ತಾರಲ್ಲ, ಅಂಗಡಿಗಳು ಬೀದಿಯ ಎರಡೂ ಕಡೆ. ಸೊ ಅದು ಯಾರ್ದು ಜಾಗ? ಇದು ಪ್ರಶ್ನೆ. ಈಗ ಅವರು ಮಂಡುವಾದ ಮಾಡ್ತಾ ಇದ್ದಾರೆ. ಇನ್ನು ಎಲ್ಲರೂ ಏನು ಅಂತ ಕೇಳಿದ್ರೆ, ತೋಂಟದಾರ್ಯ ಮಠದ ಜಾಗ ಅದು, ನಿರ್ವಹಣೆ ಮಾತ್ರ ನಗರಸಭೆಯವರು ಮಾಡ್ತಾರೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಒಬ್ರು ಇಲ್ಲಿ PWD ಇವರಿಗೆ ಸರ್ಕಾರ ರಸ್ತೆಯಲ್ಲಿ ಜಾತ್ರೆ ನೆಪದಲ್ಲಿ ಅಂಗಡಿ ಮಳಿಗೆ ಬಾಡಿಗೆ ನೀಡಿ ಸಾರ್ವಜನಿಕರಿಗೆ ತೊಂದರೆಯನ್ನು ಕೊಡುವುದಕ್ಕೆ ಖಂಡಿಸ್ತೀವಿ ಅಂತೇಳಿ ಮಹೇಶ್ ರೋಕಡೆ ಅನ್ನೋರು ದಿನಾಂಕ 4/4/2026 ಮನವಿ ಕೊಟ್ಟಿದ್ರು, ಇದನ್ನು ತಡಿಬೇಕು ಅಂತ. ಅವಾಗ ಜಿಲ್ಲಾಧಿಕಾರಿಗಳು ಏನು ಮಾಡಿದ್ರು, ಇದು ಜಿಲ್ಲಾಧಿಕಾರಿ ಮಠ ಹೊತ್ತು, ಅಲ್ಲಿ ಏನು ಮಾಡಿದ್ರು, ಅವರು ಒಂದಿಷ್ಟು ಮಾಹಿತಿ ಬೇಕು, ಆ ಮಾಹಿತಿಗಳನ್ನು ನೀವು ಸಮರ್ಪಕವಾಗಿ ತಂದು ಕೊಟ್ರೆ. ಅಂದ್ರೆ ಅವ್ರು ಏನು ಕೇಳಿದ್ದಾರೆ, ತೋಂಟದಾರ್ಯ ಮಠದ ಜಾತ್ರಾ ಮಹೋತ್ಸವಕ್ಕೆ ಗದಗ ಬೆಟಗೇರಿ ನಗರಸಭೆಯಿಂದ ಅನುಮತಿ ಕೊಟ್ಟಾರ ಅಥವಾ ಅನುಮತಿ ನೀಡಿದ್ರೆ ಎಷ್ಟು ದಿನ ಕೊಟ್ಟಾರ, ಅದೆಲ್ಲ ಮಾಹಿತಿ ಕೊಡಿ ಅಂತ ಕೇಳಿದ್ದಾರೆ. ತೋಂಟದಾರ್ಯ ಮಠದ ಮಂದಿರ ಮುಂದಿನ ರಸ್ತೆಯು ಯಾರಿಗೆ ಸೇರಿದ್ದದು? ತೋಂಟದಾರ್ಯ ಮಠದ ಏನು ರಥಬೀದಿ ಅದಲ್ಲ, ಅದು ಯಾರಿಗೆ ಸಂಬಂಧಪಡುತ್ತೆ? ನಗರಸಭೆ ಆಧೀನದಲ್ಲಿದೆಯೋ ಅಥವಾ ಮಠದ ಆಧೀನದಲ್ಲಿದೆಯೋ ಅಂತ. ಆಮೇಲೆ ಈ ಅಂಶಗಳನ್ನು ನೀವು ತಂದು ಕೊಟ್ಟರೆ ಅದಕ್ಕೆ ಇದು ಮಾಡ್ತೀವಿ. ಅದಕ್ಕೆ ಏನು ಮಾಡಿದ್ದಾರೆ ಗೊತ್ತಾ, ಅಪ್ಪರ್ ಜಿಲ್ಲಾಧಿಕಾರಿಗಳಿಗೆ ಈ ತೋಂಟದಾರ್ಯ ಮಠದವರು ಒಂದು ಇದು ಕೊಟ್ಟಿದ್ದಾರೆ, ಉತ್ತರ. ಅಂದ್ರೆ ನಮ್ದು ಏನಿದು ಅಂತ. ಈ ಇದು ಇಲ್ಲಿ ಅಪ್ಪರ್ ಜಿಲ್ಲಾಧಿಕಾರಿಗಳು ಗದಗ ಇಲ್ಲಿ 8/5/2025 ಕೊಟ್ಟಿದ್ದು. ತೋಂಟದಾರ್ಯ ಮಠದ ರಥ ಬೀದಿಯಲ್ಲಿ ಜಾತ್ರೆ ನಿಮಿತ್ತ ನಿರ್ಮಾಣವಾದ ಮಾರಾಟ ಮಳಿಗೆಗಳ ವಿವರ ಸಲ್ಲಿಸುವ ಕುರಿತು ನೋಡ್ರಿ ಇಲ್ಲಿ ಕೊಟ್ಟರು. ಅವ್ರು ಏನ್ ಹೇಳಿರವರು ಇದ್ರೊಳಗ, ಈ ರಥ ಬೀದಿ ಐತಲ್ಲ ಇದು ತೋಂಟದಾರ್ಯ ಮಠಕ್ಕೆ ಸಂಬಂಧಪಡುತ್ತೆ, ನಗರಸಭೆಯವರು ಅಷ್ಟು ನಿರ್ವಹಣೆ ಮಾಡ್ತಾರೆ. ಸೊ ಹಾಗಾಗಿ ನಾವು ಆ ರಸ್ತೆಯಲ್ಲಿ ಏನ್ ಬೇಕಾದ್ರೂ ಮಾಡ್ಕೊಳ್ತೀವಿ ಅಂತ ಅರ್ಥ ಅದು. ಸೊ ಇದಕ್ಕೆ ನಾವು ಪರ್ಮಿಷನ್ ಯಾರು ಕೊಟ್ಟಾರ ಅಂದ್ರ ನೋಡಿ, ಯಾವುದೋ ಪುಣ್ಯಾತ್ಮರು 2000 ಇಸ್ವಿ ಒಳಗ ನಗರಸಭೆಯಲ್ಲೇ ಜಿಲ್ಲಾಧಿಕಾರಿ ಇದ್ರು, ಅವರು ನಗರಸಭೆ ಆಡಳಿತಾಧಿಕಾರಿ ಇದ್ರು 2000 ಇಸ್ವಿ. ನೋಡಿಲಿ, ಸದರಿ ರಥ ಬೀದಿ ಅಂದ್ರೆ ತೋಂಟದಾರ್ಯ ಮಠದ ಮಾಲ್ಕಿ ರಸ್ತೆ ಇದು ಅಂತ ಹೇಳ್ತಾರೆ ಅವರು. ರಥ ಬೀದಿಯಲ್ಲಿ 2 ತಿಂಗಳವರೆಗೆ ಅಂಗಡಿ ಮುಗ್ಗಟ್ಟುಗಳನ್ನು ಹಾಕಿಕೊಂಡು ವ್ಯಾಪಾರ ಮಾಡಲು ವ್ಯಾಪಾರಸ್ಥರಿಗೆ ಕೊಡಲು ಶ್ರೀ ತೋಂಟದಾರ್ಯ ಸಂಸ್ಥಾನ ಮಠ ಆಡಳಿತ ಮಂಡಳಿಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಆಡಳಿತಾಧಿಕಾರಿಗಳು, ಜಿಲ್ಲಾಧಿಕಾರಿ ಇದ್ರು ಅವರು, ನಗರಸಭೆ ಆಡಳಿತಾಧಿಕಾರಿ ಇದ್ರು ಅವರು, ನಗರಸಭೆ ಗದಗ ಇವರು ತಮ್ಮ ಆದೇಶ ಸಂಖ್ಯೆ 52 ದಿನಾಂಕ 30/6/2020 ಸಂಪೂರ್ಣ ಅಧಿಕಾರವನ್ನು ನೀಡಿದ್ದಾರೆ. ಹೀಗೆ ಕೊಟ್ಟಿರುವ ಗುತ್ತಿಗೆ ಹಣಕ್ಕೆ ಸರ್ಕಾರಕ್ಕೆ ನಾವು 8-10 ಲಕ್ಷ ರೂಪಾಯಿನ ಹೋಗುತ್ತೆ. ಇವರು ನಮ್ಗೆ ಒಪ್ಪಿಗೆ ಕೊಟ್ಟಿದ್ದಾರೆ 2020 ನಗರಸಭೆ ಆಡಳಿತಾಧಿಕಾರಿ. ಅಂದ್ರೆ ಅವರು ಜಿಲ್ಲಾಧಿಕಾರಿ ಇದ್ರು ಅಲ್ಲಿ. ನೋಡಿ ಎಂತ ಅವ್ರು ಯಾರು ಏನು ಪುಣ್ಯಾತ್ಮರು ಕೊಟ್ಬಿಟ್ಟಾರ ಅವ್ರಿಗೆ. ನೀವು ಬೇಕಾದ್ ಮಾಡ್ಕೊಳ್ರಿ, 2 ತಿಂಗಳು ನೀವು ಅಲ್ಲಿ ಮಳಿಗೆ ಹಾಕ್ರಿ, ಅಂಗಡಿ ಹಾಕ್ರಿ, ಮುಗ್ಗಟ್ಟು ಹಾಕ್ರಿ, ಏನ್ ಬೇಕಾದಾಗಲೇ ಅದ.
ಬೇಕಾದ್ರೆ ಯಾರು ಹೋದ್ರಿದ್ರೆ ಏನ್ ತ್ರಾಸ ಆದ್ರಾಗ್ಲಿ, ಇನ್ನೊಬ್ರಿಗಾಗ್ಲಿ, ಟ್ರಾಫಿಕ್ಗೆ ಅನಾಹುತ ಆಗ್ಲಿ, ಅಥವಾ ಏನ್ ಬೇಕಾದಾಗ್ಲಿ, ನಿಮಗೇನ್ ಬೇಕು, ಟೆಂಡರ್ ಹಾಕ್ಬೇಕು, ಅಲ್ಲಿ ಅಂಗಡಿ ಮುಗ್ಗಟ್ಟುಗಳಿರ್ಬೇಕು, ವ್ಯಾಪಾರ ಆಗ್ಬೇಕು, ಜಾತ್ರೆ ಮೋಜು ಮಸ್ತಿ ನಡಿಬೇಕು, ಎಸ್ ಮಾಡ್ಕೊರಿ. 2 ತಿಂಗಳು ಕೊಟ್ಟರು ಇವರು 2020 ಜಿಲ್ಲಾಧಿಕಾರಿ ಮತ್ತು ಆಡಳಿತಾಧಿಕಾರಿ ನಗರಸಭೆದ್ದು. 2020 ಯಾರಿದ್ರು ನೋಡ್ರಿ ನಗರಸಭೆಗೆ, ಆಡಳಿತಾಧಿಕಾರಿ ಮತ್ತು ಜಿಲ್ಲಾಧಿಕಾರಿ ಅವರು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇವರು ಹೇಳ್ತಾರೆ ನಾವು ಹಿಂಗ, ಅದಕ್ಕೆ ನಾವು ಮಾಡ್ತೀವಿ ನೋಡಿ. ಇಲ್ಲೆಲ್ಲ ಕೊಟ್ಟಾರ ಅವ್ರು. ಇದ್ರೊಳಗೆ ಬಹಳ ಐತಿ, ಇದನ್ನ ಸ್ಪೆಷಲ್ ಆಗಿ ನಿಮ್ಗೆ ಹೇಳ್ತೀನಿ. ಬಹಳ ವಿಷಯಗಳು ಚರ್ಚೆ ಆಗ್ತದೆ. ಇದ್ರ ಜಾಗದ ನಂಬರ್ ಐತಿ, ಆಮೇಲೆ ಎಷ್ಟು ಜಾಗ ತಗೊಂಡ್ರು, ಯಾವಾಗ ಐತಿ, ಆ ರಸ್ತೆ 14,000 ಚಿಲ್ಡ್ರ ಚೌರಸ್ ಫುಟ್ ಐತದ. ಇಲ್ಲಿ ಕೊಟ್ಟಾರ 14,128 ಚೌರಸ್ ಫುಟ್. ಇದು 2ನೇ ಇಸ್ವಿಯಿಂದ ಬಂತು, ಹೆಂಗ್ ಬಂತು, ಏನ್ ಬಂತು ಎಲ್ಲ ಐತಿ ಇಲ್ಲಿ. ಇದನ್ನ ಯಾರು ಮಾಹಿತಿ ಕೊಟ್ಟಾರ ಅಂದ್ರೆ ತೋಂಟದಾರ್ಯ ಮಠದ ವ್ಯವಸ್ಥಾಪಕರು ಕೊಟ್ಟಿದಾರ ಮಾಹಿತಿ. ಇದನ್ನ ಏನೇನ್ ನಡೀತು, ಇಲ್ಲಿ ನಗರಸಭೆಗೆ ಟರಾವ ಏನಾಯ್ತು, ಆ ಮುಂದಿನ ಟರಾವ ಏನಾಯ್ತು, ಈಗಿನ ಟರಾವ ಏನಾಯ್ತು, 2017 ಏನ್ ಟರಾವ ಆಯ್ತು ಎಲ್ಲ ಇದೆ. ಮತ್ತೆ ಇದು ರಥ ಬೀದಿ ಜಾಗ ನೋಡಿ, ಇಲ್ಲೈತು ತೇರಿನ ಬೀದಿ, ಇದು ಮಠ, ಈ ಮಠ ಇದು ತೇರಿನ ಬೀದಿ, ಇಲ್ಲಿ ಅಂಗಡಿ ನಡೀತಾವ. ಅಂದ್ರ ಇವರು ಮಾಲ್ಕಿ, ತೋಂಟದಾರ್ಯ ಮಠದವರು ಆ ಜಾಗಕ್ಕ ಮಾಲ್ಕಿ. ನಿರ್ವಹಣೆ ಮಾಡೋರು ಯಾರು? ನಗರಸಭೆ. ಇದು ಈ ಜಾಗ ಸಿಮೆಂಟ್ ರಸ್ತೆ ಮಾಡಿಕೊಡ್ರಿ, 2 ಕಡೆ ಗಟರ್ ಮಾಡಿಕೊಡ್ರಿ, ವ್ಯವಸ್ಥೆ ಮಾಡಿಕೊಡ್ರಿ. ಜಾತ್ರೆಯಾಗಿ 2 ತಿಂಗಳ ಟೆಂಡರ್ ನಾವು ಹಾಕ್ತೇವೆ. ಕಾರಣ ಜಾಗ ನಮ್ಮದು, ಆ ರಸ್ತೆ ನಮ್ಮದು, ನೀವು ಮೇಂಟೈನ್ ಮಾಡ್ಬೇಕು ಸುಮ್ಮನೆ. ಯಾಕಂದ್ರೆ ಜನ ಅಲ್ಲಿ ಅಡ್ಡಾಡ್ತಾರ. ಯಾಕಂದ್ರೆ ತೋಂಟದಾರ್ಯ ಮಠದ ಭಕ್ತಾದಿಗಳು ಅಡ್ಡಾಡೋ ರಸ್ತೆ ಅದು, ಅವ್ರು ಬಿಟ್ಟು ಯಾರು ಅಡ್ಡಾಡಬಾರ್ದು ನೀವು. ನೋಡ್ರಿ ಹಿಂಗೈತಿ ಇಲ್ಲಿ ಪರಿಸ್ಥಿತಿ. 2 ತಿಂಗಳ ಏಕಂದ್ರೆ ನಾವು ಇನ್ನೂ ಎಕ್ಸ್ಟೆಂಡ್ ಮಾಡ್ಕೊತೀವಿ ಅದು ರಸ್ತೆ. ನೀವು ಮೇಂಟೈನ್ ಮಾಡ್ರಿ, ನೀವು ಸುಮ್ಮನೆ ಸ್ವಚ್ಛತೆ ಕಾಪಾಡ್ಕೊಡ್ರಿ, ಕಸ ಹೊಡೀರಿ, ಸಿಮೆಂಟ್ ರೋಡ್ ಮಾಡ್ರಿ, ರೋಡ್ ಕೆಟ್ಟಾಗ ಮತ್ತೆ ರೋಡ್ ಮಾಡ್ರಿ, ಮತ್ತೆ ಅಂಗಡಿ ಮುಗ್ಗಟ್ಟು ಬಂದು ಬಾರಿಸಿ ತೆಗ್ಗ ಮಾಡಿ ಅನಾಹುತ ಮಾಡಿ ಬೇಕಾದ್ ಮಾಡಲಿ, ಶುದ್ಧ ಮಾಡ್ರಿ, ಹೋಗ್ರಿ. ನಾವು ಟೆಂಡರ್ ಹಾಕ್ತೀವಿ. ಇಲ್ಲಿ ಪರ್ಮಿಷನ್ ಕೊಟ್ರ DC, ಈಗಲ್ಲ 2020 ತಗೊಂಡಿವಿ ನಾವು. 2 ತಿಂಗಳು ಬೇಕಾದ್ ಮಾಡ್ಕೊರಿ ಅಲ್ಲಿ ಅಂಗಡಿ ಮುಗ್ಗಟ್ಟುಗಳನ್ನ ಅಂತೇಳಿ. ಇಲ್ಲಿ ಇದಾವೆಲ್ಲ, ಇಲ್ಲಿದೆ. ನಾನು ಕಾಗದಾಗಿದ್ದ ಹೇಳಾಕತ್ತೆ, ನಾನು ನನ್ನ ಸ್ವಂತ ಬುದ್ಧಿ ಅಲ್ಲ, ಕಾಗದಾಗಿದ್ದು ಇಲ್ಲೆಲ್ಲ ಅದಾವು. ಅದು ಹಿಂಗೆ ಅಂದ್ರೆ ಏನ್ ಅರ್ಥ? ಈಗ ನೋಡ್ರಿ ಏನಾತ್ ಹೇಳ್ರಿ. ಹೋದ್ಸಲ 2025 ಜಾತ್ರೆಗೆ ದೊಡ್ಡ ತಕರಾರು ತೆಗೆದ್ರು. ಈಗ 2026 ದೊಡ್ಡ ಅನಾಹುತ ಆಯ್ತು ನೋಡ್ರಿ. ಯಾರು ಆ ಮಕ್ಕಳ ಪರಿಸ್ಥಿತಿ ಏನು? ಪಾಪ ಮಹಿಳೆಯರು, ವೃದ್ಧರು, ಏನ್ ಬಂದಾವ ಪಾಪ ಜಾತ್ರೆ ಅಂತ ಆಡಕ್ ಹೋಗ್ಯಾವ. ಅವ್ನು ಎಷ್ಟು ನಿರ್ಲಕ್ಷ್ಯ ಇರಬೇಕು. 3 ದಿನದಿಂದ ಬಂದಿತ್ತಂತದು ನಟುಬೋಟು ಕರೆಕ್ಟಾಗಿ. ಎಷ್ಟು ನಿರ್ಲಕ್ಷ್ಯ, ಎಷ್ಟು ಬೇಜವಾಬ್ದಾರಿ, ಎಷ್ಟು ನಿಮಗೆ ದುಡ್ಡು ಅಂತ ಸಾಕ. ಅದಕ್ಕೆಲ್ಲರೂ ಕಮರ್ಷಿಯಲ್ ಮಠ ಅಂತಾರ. ಅವ್ರು ಅಂತಾರಲ್ಲ ಟ್ರೇಡಿಂಗ್ ಕಂಪ್ನಿ, ಹಂಗೆ ಹಿಂಗೆ ಯಾಕೆ ಮಾತಾಡ್ತಾರೆ ಹಿಂಗೆ? ಅಲ್ಲರಿ, ಒಂದು ಧರ್ಮದ ಕ್ಷೇತ್ರ ಅದು, ವಿಶ್ವವಿಖ್ಯಾತವಾಗಿರುವಂತ ದೊಡ್ಡ ತೋಂಟದಾರ್ಯ ಮಠ. ಎಂತ ಹೆಸರದು ಆ ಸ್ವಾಮೀಜಿಗಳಿಗೆ. ಅವ್ರಿಗೆ ಏನೇನೋ ಜಗದ್ಗುರುಗಳು, ಎಂತೆಂಥ ಬಿರುದುಗಳು. ಕೋಮು ಸೌಹಾರ್ದತೆಯ ಸ್ವಾಮೀಜಿ, ಕನ್ನಡದ ಜಗದ್ಗುರು ಸ್ವಾಮೀಜಿ, ಈಗಿರುವ ಮಹಾಸ್ವಾಮಿಗಳು, ಎಷ್ಟು ಗೌರವ ಇದೆ. ಶಿವಾನುಭವದೊಳಗೆ ನೀವೆಲ್ಲ ಬುದ್ಧಿ ಹೇಳ್ತೀರಿ. ಎಲ್ಲಾ ದುಷ್ಟ ಚಟಗಳನ್ನ ಜೋಳಿಗೆಗೆ ಹಾಕ್ರಿ ಅಂತ ಆ ನಗರಕ್ಕೆ ಈ ನಗರಕ್ಕೆ ಹೋಗ್ತೀರಿ. ಇದೇ ಮಠದ ಸುತ್ತಲೂ ಎಷ್ಟು ದುಷ್ಟ ಚಟಗಳು ನಡೀತಾವಲ್ಲಿ. ಬಾರ್ ಅಂಗಡಿ, ಮಟನ್ ಅಂಗಡಿ, ಚಿಕನ್ ಅಂಗಡಿ, ನಾನ್ ವೆಜ್ಜು, ವೆಜ್ಜು, ಸಿಗರೇಟು, ಏನೆಲ್ಲ ಆ ಸುತ್ತಲೇ ಇದಾವಲ್ಲ. ಯಾಕೆ ಇಲ್ಲಿ ಜೋಳಿಗೆ ಹಾಕೊಂಡು ತೆಗಸ್ರಿ ಅವನ್ನೆಲ್ಲ. ಬೇರೆ ಕಡೆಯಿಂದ ಹೋಗಿ ಜೋಳಿಗೆ ಹಾಕಿ ನೀವು ದುಶ್ಚಟಗಳನ್ನು ಜೋಳಿಗೆ ಹಾಕಿ ಅಂದಲ್ಲ. ಆಯ್ತು, ಅದು ಹೋಗ್ಲಿ. ಇವತ್ತು ಏನಾಗಿದೆ, ಒಂದು ನೀವು ಮಾಡಬೇಕಾದ್ರೆ ಒಂದು ಸುರಕ್ಷತೆ ಕ್ರಮಗಳನ್ನು ತಗೋಬೇಕು. ಇಲ್ಲಿ ಒಂದಿಷ್ಟು ನಿಮಗೆ ಸುರಕ್ಷತೆ ಕ್ರಮಗಳು ಇದಾವೆ. ಇಲ್ಲಿ ಈ ಕ್ರಮಗಳನ್ನ ನಿಮ್ಗೆ ಹೇಳ್ತೀನಿ. ಜಾತ್ರೆಗಳಲ್ಲಿ ಅಥವಾ ಜಾತ್ರಾ ಉತ್ಸವಗಳಲ್ಲಿ ಏನು ಕ್ರಮ ತಗೋಬೇಕು ಅಂತಿದೆ. ಇಲ್ಲಿ ನನ್ನ ಕಡೆ ಪ್ರಿಂಟ್ ಇಲ್ಲ, ಅದು ಗೂಗಲ್ದಾಗ ತೆಗೆದೆ. ಮನರಂಜನಾ ಆಟಿಕೆಗಳು, ರೈಡ್ಗಳು, ಇವಕ್ಕೆಲ್ಲ ಏನ್ ಮಾಡ್ಬೇಕು? ಪರವಾನಗಿ ಪಡಿಬೇಕು ಕಡ್ಡಾಯವಾಗಿ. ನೋಡ್ರಿ, ಕಡ್ಡಾಯವಾಗಿ ಪರವಾನಗಿ ಇರಬೇಕು. ಯಾರ್ದು ಪರವಾನಗಿ? ನಗರಸಭೆದ್ದು. ಗ್ರಾಮೀಣದೊಳಗೆ ಮಾಡ್ಬೇಕಾದ್ರೆ ಗ್ರಾಮ ಪಂಚಾಯತಿ, ಜಿಲ್ಲಾದೊಳಗೆ ಮಾಡೋದು ಜಿಲ್ಲಾ ಪಂಚಾಯತಿ, ನಗರಸಭೆ, ಮಹಾನಗರ ಪಾಲಿಕೆ ಅಂದ್ರೆ ಲೋಕಲ್ ಗೌರ್ಮೆಂಟ್, ಇವ್ರ ಪರ್ಮಿಷನ್ ಬೇಕು. ಆಮೇಲೆ ತಾತ್ಕಾಲಿಕ ಅಂಗಡಿ ಆಟಿಕೆ ಸ್ಟಾಲ್ಗಳಿಗೆ ಟ್ರೇಡ್ ಲೈಸೆನ್ಸ್ ಅಗತ್ಯ. ಟ್ರೇಡ್ ಲೈಸೆನ್ಸ್ ಬೇಕು. ಪೊಲೀಸ್ ಇಲಾಖೆ ಅನುಮತಿ ಬೇಕು. ಜನಸಂದಣಿ ನಿಯಂತ್ರಣ, ಭದ್ರತೆ ಮತ್ತು ಟ್ರಾಫಿಕ್ ವ್ಯವಸ್ಥೆಗೆ ಪೊಲೀಸರ ಪರವಾನಗಿ ಬೇಕು. ಆಮೇಲೆ ವಿದ್ಯುತ್ ಇಲಾಖೆ,
KEB ಅವ್ರದ್ದು, ಹೆಸ್ಕಾಮ್ ಬೆಸ್ಕಾಮ್ ಯಾರದಾರ ಅವ್ರದ್ದು ಪರ್ಮಿಷನ್ ಬೇಕು. ವಿದ್ಯುತ್ ಸಂಪರ್ಕ, ಜನರೇಟರ್ ಬಳಕೆ, ಸುರಕ್ಷತೆ ಎಲ್ಲ ಬೇಕು. ಆಮೇಲೆ NOC ಬೇಕು. ಅಗ್ನಿಶಾಮಕ ದಳ ಅವ್ರದ್ದು NOC ಬೇಕು. ಎಲ್ಲರ ಬೆಂಕಿ ಅನಾಹುತ ಏನಾಯ್ತು ಮತ್ತೊಂದಾಯ್ತು, ಅದ್ರ ಜೊತೆಗೆ ಹೆಲ್ತ್ ಡಿಪಾರ್ಟ್ಮೆಂಟ್, ಆರೋಗ್ಯ ಇಲಾಖೆ ಪರ್ಮಿಷನ್ ಬೇಕು. ಆಹಾರ ಸ್ಟಾಲ್ ಹಾಕ್ಬೇಕಾದ್ರೆ ಅದರ ಇದು ಮಾಡ್ಬೇಕು, ಚೆಕ್ ಮಾಡಬೇಕು. ಏನಾರು ತಿಂದು ವಿಷ ತಿಂದು ಏನಾರು ಸತ್ರ ಏನ್ ಮಾಡ್ತೀರಿ? ಸೊ ಹಾಗಾಗಿ ಆಹಾರ ಮನರಂಜನಾ ತೆರಿಗೆ ಹಾಕಬೇಕು, GST ತಗೋಬೇಕು, ನೋಂದಣಿ ಮಾಡಿಸ್ಬೇಕು, ಟಿಕೆಟ್ ಆಧಾರಿತ ಆಟಿಕೆಗಳು ತೆರಿಗೆ ಸಂಬಂಧಿತ ನಿಯಮ ಪಾಲನೆ ಮಾಡಬೇಕು, ಕಡ್ಡಾಯವಾಗಿ ಪಾಲಿಸಬೇಕು. ಇವು ಸುರಕ್ಷತಾ ನಿಯಮಗಳು ಬೇಕು. ಆಮೇಲೆ ಪ್ರತಿದಿನ ಯಂತ್ರೋಪಕರಣಗಳನ್ನ ಪರಿಶೀಲನೆ ಮಾಡಬೇಕು. ಅದನ್ನ ಮಾಡ್ಲಾರ್ದಕ್ಕೆ ಇವತ್ತು ಹಿಂಗಾತು. ಎಷ್ಟು ಜನಕ್ಕೆ ಏನ್ ಅನಾಹುತ ಆಯ್ತು. ಲೋಡ್ ಸಾಮರ್ಥ್ಯ ಮೀರಿಸಬಾರದು, ಹಾಕಿ ತುಂಬಿಡೋದು. ರೊಕ್ಕ ಅವಂಗೇನ ರೊಕ್ಕ ಬರುತ್ತೆ, ಇವು ಕುಂತು ಬಿಡ್ತಾವು, ತಿರುಗೋತ ಈಗ ಯಾರು ಅನ್ಬುಕ್ಸರು. ಆಮೇಲೆ ವಿದ್ಯುತ್ ಸುರಕ್ಷತೆ ಬೇಕಲ್ಲಿ. ಅನಧಿಕೃತ ವಿದ್ಯುತ್ ಸಂಪರ್ಕ ತಗೋಬಾರ್ದು. ಅಗ್ನಿ ಸುರಕ್ಷತೆ ಬೇಕು. ಜನಸಂದಣಿ ಶಿಸ್ತು, ಜನಸಂದಣಿ ನಿಯಂತ್ರಣ ಇರಬೇಕಲ್ಲಿ. ರಾತ್ರಿ ಸಮಯ ಪಾಲಿಸಬೇಕು, ಇಸ್ಟೇಟ್ ಸಮಯ ಅಂತೇಳಿ. ದಾಖಲೆಗಳು, ಸೂಚನೆಗಳು, ಎಲ್ಲಾ ಪರವಾನಗಿಗಳ ಪ್ರತಿಗಳನ್ನು ಸ್ಥಳದಲ್ಲಿ ಇಟ್ಟುಕೊಳ್ಬೇಕು. ಟಿಕೆಟ್ ದರ, ನಿಯಮಗಳನ್ನು ಸ್ಪಷ್ಟವಾಗಿ ಪ್ರದರ್ಶಿಸಬೇಕು. ಏನು ಮದ್ಯ, ಅನಧಿಕೃತ ವಸ್ತುಗಳ ಮಾರಾಟಕ್ಕೆ ಅವಕಾಶ ಕೊಡಬಾರದು, ನಿಷೇಧಿತ ಇವು. ಅಶ್ಲೀಲ ಪ್ರದರ್ಶನಗಳು ನಡೀಬಾರದು, ಅಪಾಯಕಾರಿ ಆಟಿಕೆಗಳು ಇರಬಾರದು. ಉಲ್ಲಂಘನೆಗಳು, ಶಿಕ್ಷೆಗಳು, ಪರವಾನಗಿ ರದ್ದುಪಡಿಸುವುದು, ದಂಡ ವಿಧಿಸುವುದು, ಪ್ರಕರಣ ದಾಖಲಿಸುವ ಸಾಧ್ಯತೆಗಳು ಇದಾವೆ. ಈಗ ಮಾಡಿದಾರೆ ನೋಡ್ರಿ, FIR ಹಾಕಿದಾರೆ. ಹಿಂಗ ಜಾತ್ರೆ ಆಯೋಜನೆ ಮಾಡುವ ಮೊದಲು ಸ್ಥಳೀಯ ತಹಸೀಲ್ದಾರು ಕಚೇರಿ ಅಥವಾ ಪೊಲೀಸ್ ಠಾಣೆಯಲ್ಲಿ ಪೂರ್ವಭಾವಿ ಸಭೆ ನಡೆಸಬೇಕು. ಇವ್ರು ಮಠದಾಗ ನಡೆಸ್ತಾರೆ. ಪೊಲೀಸ್ ಸ್ಟೇಷನ್ದೊಳಗೆ ಸಭೆ ಮಾಡಬೇಕು, ತಹಸೀಲ್ದಾರ ಕಚೇರಿ ಒಳಗೆ ಸಭೆ ಮಾಡಬೇಕು. ಸೊ ಇಂಥ ಒಂದು ವ್ಯವಸ್ಥೆ ಐತ್ರಿ. ಇಷ್ಟು ನೋಡಿ ಅಲ್ಲಿ ಈಗ ಎಷ್ಟು 200 ಈಗ ಅಲ್ಲಿ ಸ್ಟಾಲ್ ಅದಾವ ಎಲ್ಲ, ಹೌದಾ? ಏನ್ ಸುರಕ್ಷತೆ ಐತಿ ಹೇಳ್ರಿ ಅಲ್ಲಿ? ಏನ್ ಸ್ವಚ್ಛತೆ ಐತಿ ಹೇಳ್ರಿ ಅಲ್ಲಿ? ಅದನ್ನ ಯಾರು ಕ್ಲೀನ್ ಮಾಡೋರು? ಕುಡಿಯಕ್ಕೆ ನೀರಿಲ್ಲ. ಆಮೇಲೆ ಏನು ಈಗ ಸ್ಟಾಲ್ ಹಾಕ್ತಾರಲ್ಲ, ಬೇರೆ ಬೇರೆ ರಾಜ್ಯಗಳಿಂದ ಬಂದು ಇಲ್ಲಿ ಅನಾಹುತ ಮಾಡ್ತಾರಲ್ಲ, ಅವ್ರಿಗೆ ಟಾಯ್ಲೆಟ್ ಇಲ್ಲದಾವ್, ಶೌಚಾಲಯ ಇಲ್ಲದಾವ್. ಎಷ್ಟು ಗಲೀಜು ಮಾಡ್ತಾರಲ್ಲಿ ರಸ್ತೆದೊಳಗಡೆ. ಆಮೇಲೆ ಫುಡ್ ಮಾರಾಟ ಮಾಡ್ತಾರ ಅಲ್ಲಿ. ಅದಕ್ಕೆ ಯಾರು ಅದನ್ನ ಕ್ವಾಲಿಟಿ ಕಂಟ್ರೋಲರ್ ಬೇಕಲ್ಲ. ಯಾರದರಲ್ಲಿ? ಜಾತ್ರೆ ಅದ ಅಲ್ಲ ರೀ. ಈ ವ್ಯವಸ್ಥೆನ ಇದು ಯಾರು ಮಾಡಕತ್ತಾರ? ಇದು ಯಾರೋ ಜಾತ್ರೆ ಮಾಡಕತ್ತಿಲ್ಲ. ವಿಶ್ವವಿಖ್ಯಾತಿ ಬಸವಣ್ಣ, ಮಾನವತಾವಾದಿ ಬಸವಣ್ಣವರ ಪ್ರತಿರೂಪ ತೋಂಟದಾರ್ಯ ಮಠ. ಆ ಮಠದ ಜಾತ್ರೆ ಇದು. 4 ದಿವಸನೋ 8 ದಿವಸನೋ ಪರವಾಗಿಲ್ಲ, ಟೆಂಡರ್ ಹಾಕಿ ಕೋಟಿಗಟ್ಟಲೆ 80 ಲಕ್ಷ 85 ಲಕ್ಷ ಅವ್ರು ಯಾರ್ಯಾರಿಗೋ ಕೊಡೋದು. ಅವ್ರಿಗೆ ಯಾರು? ಅವ್ರಿಗೆ ಕುಡಿಯಕ್ಕೆ ನೀರೇನು ವ್ಯವಸ್ಥೆ ಏನು, ಇರಕ್ ವ್ಯವಸ್ಥೆ ಏನು, ವಸತಿ ವ್ಯವಸ್ಥೆ ಏನು, ಊಟದ್ದೇನು, ಆಮೇಲೆ ಶೌಚಾಲಯಗಳೇನು, ಸ್ವಚ್ಛತೆ ಏನು, ಭದ್ರತೆ ಏನು? ಈಗ ಆತಲ್ಲ ಇದಿಷ್ಟು ಅವಘಡ ಆತಲ್ಲ. ಈಗ 22 ಜನ. ಹೂ ಆರ್ ದ ರೆಸ್ಪಾನ್ಸಿಬಲ್ ಪರ್ಸನ್? ಯಾರು ಇದ್ರ ಜವಾಬ್ದಾರರು? ಟೆಂಡರ್ ಹಾಕಿ ರೊಕ್ಕ ತಗೊಂಡ್ಬಿಟ್ರ ಆತ, ಯಾವನೋ ಗುತ್ತಿಗೆದಾರ ಕೊಟ್ಟು ಅವನ ಕಡೆ ರೊಕ್ಕ ತಗೊಂಡ್ಬಿಟ್ರ ಆತ. ಇದು ಧರ್ಮನ? ಧಾರ್ಮಿಕ ಕೇಂದ್ರದೊಳಗೆ ನಡಿಬೇಕಾದಂತ ಕೆಲಸಗಳೇನು? ಧಾರ್ಮಿಕ ಚಟುವಟಿಕೆಗಳು, ಧರ್ಮ ಚಟುವಟಿಕೆಗಳು. ಜಾತ್ರೆ ಅಂದ್ರೆ ಏನು? ಮೊದಲು ಎಷ್ಟದು ಸುಸಂಸ್ಕೃತವಾಗಿ ಪುಸ್ತಕಗಳು ಬಿಡುಗಡೆ ಆಗ್ತಿದ್ವು. ಎಂಥ ವಿಚಾರಗಳು, ಉಪನ್ಯಾಸಗಳು, ವಿಚಾರಗೋಷ್ಠಿಗಳು, ಚಿಂತನಾಗೋಷ್ಠಿಗಳು, ಧಾರ್ಮಿಕ ಚಿಂತನೆಗಳು. ಇಂಥ ಅದ್ಭುತವಾದಂಥ ವ್ಯವಸ್ಥೆ ತೋಂಟದಾರ್ಯ ಮಠದ ಜಾತ್ರೆ, ನಮ್ಮೂರ ಜಾತ್ರೆ ಇವತ್ತು ಏನಾಗಿದೆ ಅಂದ್ರೆ ಪ್ರತಿಯೊಬ್ರು ಮಾತಾಡುವಂತ ಪರಿಸ್ಥಿತಿ ಆಗಿತ್ತು. ಇದಕ್ಕೆಲ್ಲ ಕಾರಣ ಆಡಳಿತ ಮಂಡಳಿ ಸರ್. ಇವರು ಒಂದಿಷ್ಟು ಅವಕ್ಕ ಏನೆಲ್ಲ ಆಗ್ಯಾವ, ಮತ್ತು ಅವಕ್ಕೆಲ್ಲ ಮಾತಾಡ್ಲಾರ್ದಂತ ಪರಿಸ್ಥಿತಿ ಆಗ್ಯಾವು. ಆದ್ರೂ ಅವಕ್ಕೆ ಏನ್ ಮಾಡಂಗಿಲ್ಲ ದೇವ್ರು. ಅವಕ್ಕ ಬರೋದಿಲ್ಲ, ದಪ್ಪ ಚರ್ಮ ಇದ್ರೆ ಏನೋ ಆಗಂಗಿಲ್ಲ. ಬರೇ ತಪ್ಪು ಗೈಡ್ ಮಾಡೋದು. ಇದರಿಂದ ತೋಂಟದಾರ್ಯ ಮಠದ ಜಾತ್ರೆಯ ಹೆಸರು ಹಾಳಾಗ್ತಾ ಇದೆ. ತೋಂಟದಾರ್ಯ ಮಠದ ಹೆಸರು ಹಾಳಾಗ್ತಾ ಇದೆ. ತೋಂಟದಾರ್ಯ ಶ್ರೀಗಳ ಬಗ್ಗೆ ಏನೇನೋ ಮಾತಾಡುವಂತ ಪರಿಸ್ಥಿತಿ ಬಂದಿದೆ. ಇದಕ್ಕೆಲ್ಲ ಕಾರಣ ಏನು ಅಂತ ಕೇಳಿದ್ರೆ, ಕೆಲವು ಇಷ್ಟದವು, ಅವುಗಳನ್ನು ಹೊರಗೆ ಹಾಕ್ರಿ ಮಠದಿಂದ. ಅವನ್ನ ಹೊರಗೆ ಹಾಕಿದ್ರಿ ನೀವು, ಇವನ್ನ ಬಿಡ್ರಿ. ಈ ಜಾತ್ರೆ ಇದು ವ್ಯವಸ್ಥೆ ಮಾಡೋದಾದ್ರೆ ಕರೆಕ್ಟಾಗಿ ಶಿಸ್ತುಬದ್ಧವಾಗಿ ಮಾಡಿ, ಭದ್ರತೆ ವ್ಯವಸ್ಥೆಯಲ್ಲಿ ಮಾಡಿ. ನಿಮ್ದು ಆ ಜಾಗ ಓಕೆ, ನೀವು ಅಂದ್ರಿ ನಿಮ್ ಜಾಗ ನಗರಸಭೆ ನಿರ್ವಹಣೆ ಆಯ್ತು ಮಾಡಿ, ಎಲ್ಲ ಮಾಡಿ. ಯಾರು ಏನ್ ಮಾಡಕ್ ಆಗಂಗಿಲ್ಲ. ಧ್ವನಿ ಎತ್ತಿದ್ರೆ ಅಲ್ಲೇ ಮುಗಿಸಿ ಬಿಡ್ತಾರ.
ಅಂಥ ವ್ಯವಸ್ಥೆ ಏನೆಲ್ಲ ನಡೀತಾವು. ಇದು ಜನ ಮಾತಾಡೋದು ನಾನಲ್ಲ, ಜನರ ಧ್ವನಿಯಾಗಿ ಹೇಳ್ತಾ ಇದ್ದೀನಿ ನಾನೊಬ್ಬ ಪರಮ ಭಕ್ತ ತೋಂಟದಾರ್ಯ ಮಠದ ಬಗ್ಗೆ, ಶ್ರೀಗಳ ಬಗ್ಗೆ ಬಹಳ ಅಭಿಮಾನ. ಎಂಥ ಒಳ್ಳೆ ಕೆಲಸಗಳು, ಎಂಥ ಒಂದು ವ್ಯವಸ್ಥೆ. ಆದರೆ ನುಡಿದಂತೆ ನಡೆ. ಬಸವಣ್ಣವ್ರು ಏನು ಹೇಳಿದ್ರು? ನುಡಿದಂತೆ ನಡೆ. ನೀವು ಮಠದೊಳಗೆ ಕೂತ್ಕೊಂಡು ಏನು ನುಡಿತಿರಲ್ಲ ಹಂಗೆ ನಡೀರಿ ಅಂತ. ನುಡಿಯೋದೊಂದು ನಡೆಯೋದೊಂದಾದ್ರೆ ಮುಂದೆ ನಿಮ್ಮ ಹೆಸರು ಬಾಡೋದು ಗ್ಯಾರಂಟಿ, ಇದು ತಿಳ್ಕೊಳ್ಳಿ. ಸೊ ಇವತ್ತು ಇವೆಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ತಗೋಬೇಕು. ಆಮೇಲೆ ನಿಮ್ಮ ಜಾಗ ಹೌದು, ನಮ್ಮ ಜಾಗ ಅಂತ ಏನು ಬೇಕಾದ್ರೆ ಮಾಡೋಕ್ಕಲ್ಲ. ಸಾರ್ವಜನಿಕರು ತೊಂದರೆ ಕೊಡಬಾರ್ದು, ಪಬ್ಲಿಕ್ ನ್ಯೂಸೆನ್ಸ್ ಮಾಡಬಾರ್ದು, ಅದಕ್ಕೆ ಭಯ ಹುಟ್ಟಿಸಬಾರ್ದು, ಜೀವ ತೆಗೆಯುವಂಥ ಕೆಲಸ ಆಗಬಾರ್ದು, ಇನ್ನೊಬ್ಬರ ಆಸ್ತಿಗೆ ಅನಾಸ್ತಿ ಮಾಡಬಾರ್ದು. ಇವೆಲ್ಲ ನಿಯಮಗಳದಾವು. ನೋಡ್ರಿ, ಹೆಲ್ತ್ ಡಿಪಾರ್ಟ್ಮೆಂಟು, ಅಗ್ನಿಶಾಮಕ ದಳ, ಆಮೇಲೆ ಫುಡ್ ಡಿಪಾರ್ಟ್ಮೆಂಟು, ಪೊಲೀಸು, ಜಿಲ್ಲಾಡಳಿತ, ನಗರಸಭೆ ಎಲ್ಲರದು ಪರ್ಮಿಷನ್ ತಗೋಬೇಕ್ರಿ. ಇಲ್ಲೇನು ನಡೆದೈತಿ. ಆದರೆ ಇವತ್ತೇನು ಪಾಪ ಅವಘಡ ಆಗೈತಲ್ಲ, ಅವ್ರ ಪರಿಸ್ಥಿತಿ ಏನು? ಯಾರು ಅವ್ರಿಗೆ ಪರಿಹಾರ ಕೊಡಿ? ಮಠದವರು ಯಾರು ಟೆಂಡರ್ ಹಾಕ್ಸಿರ ಅವ್ನು ಗುತ್ತಿಗೆದಾರ, ಅವ್ನ ಕಡೆಯಿಂದ ಪರಿಹಾರ ಕೊಡಿಸ್ರಿ. ಅವನು ಯಾರು ಯಂತ್ರೋಪಕರಣ ಮಾಡಿ ಅವ್ರನ್ನ ಜೀವತಿಂದನಲ್ಲ, ಅವ್ರ ಕಡೆಯಿಂದ ಪರಿಹಾರ ಕೊಡಿಸ್ರಿ. ಇವೆಲ್ಲ ಬೆಲೆ ಕೇಸ್ ಹಾಕ್ಯಾರ ಇವ್ರಿಗೆ. ಈ ರೀತಿ ವ್ಯವಸ್ಥೆ ಆದರೆ ತೋಂಟದಾರ್ಯ ಮಠದ ಹೆಸರಿಗೆ ಬಹಳ ಕಪ್ಪುಚ್ಚಿರುವಂತಹದ್ದು ಕೆಲವರು ಕೂತ್ಕೊಂಡು ಮಾಡ್ತಾ ಇದ್ದಾರೆ. ಈ ಬಗ್ಗೆ ತಪ್ಪು ಅನ್ಯತಾ ಭಾವಿಸಬೇಡಿ. ಎಚ್ಚರಿಕೆ ವಿಚಾರಗಳನ್ನ ಪರಿಶುದ್ಧವಾಗಿ ನೀವು ಕೂತ್ಕೊಂಡು ಶುದ್ಧ ಮನಸ್ಸಿನಿಂದ ಚಿಂತನೆ ಮಾಡಿ ಒಂದು ನಿರ್ಧಾರಕ್ಕೆ ಬರ್ರಿ. ಒಳ್ಳೆ ರೀತಿ ಜಾತ್ರೆ ಆಗುವಂತ ವ್ಯವಸ್ಥೆಗೆ ಇನ್ನು ಮುಂದಿನ ವರ್ಷಗಳಲ್ಲಿ ಅವ್ರು ಹೇಳ್ಯಾರ, ಮುಂದಿನ ವರ್ಷ ಈ ರೀತಿ ಆತಂದ್ರೆ ಮತ್ತೆ ಬಿಡುದಿಲ್ಲ, ಏನಾಗುತ್ತೋ ಗೊತ್ತಿಲ್ಲ ಅಂತ ಎಚ್ಚರಿಕೆ ಕೊಟ್ಟಾರ. ಸ್ವತಃ ADC ಅವ್ರ ಮುಂದೆ ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ. ಸೊ ಅದನ್ನು ಈಗಾದರೂ ಎಚ್ಚೆತ್ತುಕೊಂಡು ತಾವು ಏನು ತೋಂಟದಾರ್ಯ ಆಡಳಿತ ಮಂಡಳಿ, ಜಾತ್ರಾ ಕಮಿಟಿ, ನಮ್ಮ ಪೂಜ್ಯ ಸ್ವಾಮೀಜಿಗಳು ಈ ಬಗ್ಗೆ ಹೆಚ್ಚು ಒತ್ತು ಕೊಟ್ಟು ಈ ರೀತಿ ತೋಂಟದಾರ್ಯ ಮಠದ ಜಾತ್ರೆಗೆ ಇನ್ನು ಮೊದಲಿನ ರೀತಿಯಲ್ಲಿ ಕಲರವಾಗುವಂತೆ ನೋಡಬೇಕು. ಆಸ್ಕ್ ನ್ಯೂಸ್ ಇದೆಲ್ಲರಂತಲ್ಲ, ನಿಮ್ಮ ಅನಂತ್.